ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಟಿಫಿಕೇಶನ್ ಆಗಿದ್ದು ನೋಡಿರಿ, ಯಾವುದಪ್ಪ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ದಾಗ ಯಾವ ಪೋಸ್ಟ್ ಬಿಟ್ಟಿದ್ದಾನಪ್ಪ ಅಂದ್ರೆ ಮಿಸ್ ಮಾಡ್ಕೊಳ್ರಿ. ಎಷ್ಟು ಪೋಸ್ಟ್ ಅದಾವ ಅಂದ್ರೆ 630 ಪೋಸ್ಟ್ ಅದಾವ ನೋಡ್ರಿ. ಇವು ಯಾವ ಪೋಸ್ಟ್ ಅದಾವಪ್ಪ ಅಂದ್ರೆ ನಾವಿಕ ಜನರಲ್ ಡ್ಯೂಟಿ ಕರ್ದಾನ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದ್ರೆ 12th ಸೈನ್ಸ್ ಯಾರ್ಯಾರು ಮಾಡ್ಯಾರ ಅವರು ಅಪ್ಲೈ ಮಾಡ್ಬೋದು. ಅಂಥ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು. ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್. ಏನೇ ಪೋಸ್ಟಪ್ಪ ಅಂದ್ರೆ ನಾವಿಕ ಡೊಮೆಸ್ಟಿಕ್ ಬ್ರ್ಯಾಂಚ್ದಾಗ 10th ಪಾಸ್ ಆದ್ರೆ ಸಾಕು, ನಡ್ತೈತೆ ನೋಡಿ. ಅದಕ್ಕೆ ಯಾಂತ್ರಿಕ 10th ಪಾಸ್ ಮತ್ತು ಡಿಪ್ಲೊಮಾ ಮಾಡಿರ್ಬೇಕು. ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಮತ್ತು ಇದ್ದಾಗ ಬ್ರಾಂಚಸ್ ಇರ್ತಾವೆ, ಅವ್ನು ನೋಡ್ಕೇರಿ. ನೋಟಿಫಿಕೇಶನ್ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್. ನಾವಿಕ ಜಿ ಡಿಗೆ ಡೇಟ್ ಆಫ್ ಬರ್ತ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 1 ಆಗಸ್ಟ್ 2004 ಇಲ್ಲಿಂದ 1 ಆಗಸ್ಟ್ 2008 ಒಳಗೆ ಯಾರ್ಯಾರು ಬರ್ತಾರೋ ಕ್ಯಾಂಡಿಡೇಟ್ ಅವರು ಅಪ್ಲೈ ಮಾಡ್ಬೋದು. ಯಾಂತ್ರಿಕ ಹುದ್ದೆಗೆ 1 ಮಾರ್ಚ್ 2004 ಯಾರು ಇರ್ತಾರೆ ಮತ್ತು 1 ಮಾರ್ಚ್ 2008 ಅವರು ಅಪ್ಲೈ ಮಾಡ್ಬೋದು. ಮತ್ತು ನಾವಿಕ ಡೊಮೆಸ್ಟಿಕ್ ಬ್ರಾಂಚ್ದಾಗ ಅವರು 1 ಆಗಸ್ಟ್ 2004 1 ಆಗಸ್ಟ್ 2008 ಒಳಗೆ ಯಾರ್ಯಾರು ಬರ್ತಾರೋ ಅವರು ಅಪ್ಲೈ ಮಾಡ್ಬೋದು. ಇನ್ನು ಇದ್ದಾಗ ಜಾಬ್ ವೇಕೆನ್ಸಿ ಡೀಟೇಲ್ಸ್ ನೋಡೋದಾಗ 2 ಬ್ರಾಂಚ್ ಬರ್ತವೆ. ಆ ಬ್ರಾಂಚ್ ಡಿವೈಡ್ ಮಾಡ್ಯಾನ. 1ನೇ ಬ್ರಾಂಚಾಗ ಎಷ್ಟು ಪೋಸ್ಟ್ ಅದ ನೋಡಮ್ಮ. ನಾವಿಕ ಜನರಲ್ ಡ್ಯೂಟಿಯಾಗ 99 ಜನರಲ್ ಕೆಟಗರಿ ಅದಾವೆ. EWC 25, OBC 65, SC 46, ST 25. ಟೋಟಲ್ 260 ಪೋಸ್ಟ್ಗಳದ ನೋಡ್ರಿ ಇದಾಗ ಜನರಲ್ ಡ್ಯೂಟಿದಾಗ. ಬ್ರಾಂಚ್ 1ನೇ ಬ್ರಾಂಚ್ ಇದ್ದಾಗ. ಯಾಂತ್ರಿಕ ಇದು ಮೆಕ್ಯಾನಿಕಲ್ ಯಾರು ಡಿಪ್ಲೊಮದ ತೊಗೊಂಡಿರ್ತಾರೋ ಅವರಿಗೆ. ಜನರಲ್ ಎಷ್ಟು ಕರೆದಾನ 11, EWC 4, OBC 9, SC 6, ST ಪೋಸ್ಟ್ ಇಲ್ಲ. ಟೋಟಲ್ 30 ಪೋಸ್ಟ್ ಕರೆದಾನ. ಯಾಂತ್ರಿಕ ಎಲೆಕ್ಟ್ರಿಕಲ್ 4 ಪೋಸ್ಟು ಜನರಲ್ ಕ್ಯಾಟಗರಿ. EWC 1, OBC 2, SC 2, ST 2, ಟೋಟಲ್ 11 ಪೋಸ್ಟು. ಯಾಂತ್ರಿಕ ಎಲೆಕ್ಟ್ರಾನಿಕ್ಸ್ದಾಗ 9 ಜನರಲ್ ಕ್ಯಾಟಗರಿ. EWC 1, OBC 3, SC 5, ST 1, ಟೋಟಲ್ 19 ಪೋಸ್ಟ್ ಕರ್ದ ನೋಡ್ರಿ. ಇನ್ನು ಬ್ರಾಂಚ್ 2 ಮಾಡ್ಯಾನ ಇದ್ದಾಗ. ಮತ್ತು ಇದ್ದಾಗ ಜನರಲ್ ಡ್ಯೂಟಿಯಾಗ ಇದು ಬ್ರಾಂಚ್ 2ದಾಗ ಜಾಸ್ತಿ ಪೋಸ್ಟ್ ಅದ ನೋಡ್ರಿ. ಇದ್ದಾಗ ಜನರಲ್ಲು 104 ಅದಾವು. EWC 26, OBC 71, SC 40, ST 19, ಟೋಟಲು 260. ನಾವಿಕ ಡೊಮೆಸ್ಟಿಕ್ದಾಗ ಜನರಲ್ ಕ್ಯಾಟಗರಿ 20, EWC 5, OBC 14 ಕರ್ದಾನ, SC 8, ST 1, ಟೋಟಲ್ ಪೋಸ್ಟ್ 50. ಇದು ವ್ಯಾಕೆನ್ಸಿ ಡೀಟೇಲ್ಸ್. ಇನ್ನು ಸೆಲೆಕ್ಷನ್ ಹೆಂಗಿರ್ತಾ ನೋಡಂಬ್ರಿ. ಇನ್ನು ಜೂನ್ ವೈಸ್ ಬರ್ತಾ ನೋಡ್ರಿ. ಇವು ನಮ್ಮ ಕರ್ನಾಟಕ ಜೂನ್ ಯಾವ್ದು ಬರ್ತಾ, ಸೌತರ್ನ್ ಜೂನು. ಫಸ್ಟು ರಿಟರ್ನ್ ಟೆಸ್ಟ್ ಇರ್ತಾ. ಅರ್ದಾಗ ಸೆಕ್ಷನ್ 1 ಅಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ದಾಗ ಒಂದೇ ಪೇಪರ್ ಇರ್ತಾ. ಎಷ್ಟು ಮಿನಿಮಮ್ ಅದು ಕ್ವಾಲಿಫೈ ಆಗ್ಬೇಕಪ್ಪ ಅಂದ್ರೆ 30 ತೊಗೊಂಡಿರ್ಬೇಕು. OBC ಮತ್ತು EWC ಕ್ಯಾಟಗರಿ ಇರ್ತದೆ. ಕಂಪಲ್ಸರಿ ಎಷ್ಟು ತೊಗೊಂಡ್ರೆ ಅಷ್ಟ ಫಿಸಿಕಲ್ಗೆ ಫಿಟ್ ಹಾಕಿರಿ. ಇನ್ನು ನಾವಿಕ ಜಿ ಡಿಗೆ ಜನರಲ್ ಡ್ಯೂಟಿಗೆ ನೋಡ್ರಿದ 2 ಪೇಪರ್ ಇರ್ತಾವೆ. ಅರ್ದಾಗ 50 ತೊಗೊಂಡಿರ್ಬೇಕು. OBC 1, EWC 2 ಮತ್ತು SC ST 44. ಮತ್ತು ಯಾಂತ್ರಿಕ ಎಲೆಕ್ಟ್ರಿಕ್ಕಿಗೆ 2 ಪೇಪರ್ ಇರ್ತಾವೆ. ಯಾವಪ್ಪ ಅಂದ್ರೆ ಸೆಕ್ಷನ್ 1 ಆ್ಯಂಡ್ ಸೆಕ್ಷನ್ 3 ಅಂತಂದು. ಇವರು ಎಷ್ಟು ತೊಗೊಂಡಿರ್ಬೇಕಂದ್ರೆ ಇವರು 50, 44 ಸೇಮ್ ರೀ. ಪಾಸಿಂಗ್ ಮಾರ್ಕ್ಸ್ ಮಿನಿಮಮ್ ಅಷ್ಟು ತೊಗೊಲೇಬೇಕು. ಮತ್ತು ಯಾಂತ್ರಿಕ ಎಲೆಕ್ಟ್ರಿಕಲ್ಗೆ ಇವ್ರಿಗೆ 1ನೇ ಪೇಪರು ಮತ್ತು 4ನೇ ಪೇಪರ್ ಇರ್ತು ನೋಡ್ರಿ. ಇವ್ರಿಗೆ ಎಷ್ಟು ಸೇಮ್ ರೀ, ಎಲ್ಲರಿಗೆ ಸೇಮು. ಎಷ್ಟು 50 ತೊಗೊಲೇಬೇಕು ಜನರಲ್ ಕ್ಯಾಟಗರಿ ಇದ್ದರಿಗೆ. ಮತ್ತು ಯಾಂತ್ರಿಕ ಮೆಕ್ಯಾನಿಕಲ್ಗೆ ಸೇಮು. ಸಿಲೆಬಸ್ ಏನಿರ್ತಪ್ಪ ಅಂದ್ರೆ ರಿಟರ್ನ್ ಟೆಸ್ಟ್ದಾಗ ಏನೇನಿರುತ್ತೆ ನೋಡಿರಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ 60, ಮ್ಯಾಥ್ಸ್ 20 ಇರ್ತದೆ, ಸೈನ್ಸ್ 10, ಇದು ಪಾಸಿಂಗ್ ಮಾರ್ಕ್ಸು 30. ಇದು 10th ಸಿಲೆಬಸ್ ಮ್ಯಾಗ ಇರ್ತದೆ ನೋಡಿರಿ. ಇದು ಸೆಕ್ಷನ್ 1 ಸಿಲೆಬಸ್. ನೆಕ್ಸ್ಟ್ ಪೇಪರ್ ಸೆಕ್ಷನ್ 2 ಪೇಪರ್ದಾಗ ಏನಿರುತ್ತೆ ನೋಡ್ರಿ. ಇಲ್ಲಿ ಮ್ಯಾಥ್ಸ್ 25, ಫಿಸಿಕ್ಸ್ 25,
ಕ್ಲಾಸ್ ಮ್ಯಾಥ್ಸ್ ಫಿಸಿಕ್ಸ್ ಇರ್ತದೆ ನೋಡಿರಿ ಇದು. ಸೆಕ್ಷನ್ 3 ಎಲೆಕ್ಟ್ರಿಕಲ್ ಇಂಜಿನಿಯರಿಗೆ 50 ಮಾರ್ಕ್ಸ್ ಇರ್ತದೆ. ಸೇಮ್ ಇದು ಡಿಪ್ಲೊಮಾ ಯಾರು ಹೋಲ್ಡರ್ಸ್ ಇರ್ತಾರೆ ಅವ್ರಿಗೆ ಕ್ವಶನ್ ಪೇಪರ್ ನೋಡಿರಿ. ಎಕ್ಸಾಮ್ ನಂತರ ಯಾರ್ಯಾರು ಎಕ್ಸಾಮ್ನಾಗ ಮೆರಿಟ್ ಲಿಸ್ಟ್ ಯಾರ್ಯಾರ್ದು ಸೆಲೆಕ್ಷನ್ ಆಗುತ್ತೆ, ನೆಕ್ಸ್ಟ್ ಸ್ಟೇಜ್ ಯಾವುದಪ್ಪ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರ್ತದೆ ನೋಡಿರಿ. ಇದಾಗ 1.5 ಕಿಲೋಮೀಟ್ರ್ನ 7 ನಿಮಿಷದಾಗ ಯಾರ್ಯಾರು ಓಡ್ತಾರೆ ಅವ್ರು ಎಲಿಜಿಬಲ್ ಆಕಾರ. ಮತ್ತು 20 ಸ್ಕ್ವಾಟ್ ಅಪ್ಸ್ ಇರ್ತಾವೆ ಮತ್ತು 10 ಪುಲ್ ಅಪ್ಸ್ ಇರ್ತಾವೆ. ಇದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ನೆಕ್ಸ್ಟ್ ನೋಡಿರಿ, ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಿರ್ಬೇಕಪ್ಪ ಅಂದ್ರೆ 8 ಇಲ್ಲದ್ರಿಂದ ಅಪ್ಲೈ ಮಾಡ್ಬೋದು. ಎಷ್ಟು ಮ್ಯಾಕ್ಸಿಮಮ್ 8 ಎಷ್ಟು ಇರ್ಬೇಕಪ್ಪ ಅಂದ್ರೆ ಮಿನಿಮಮ್ 157 ಸೆಂಟಿಮೀಟರ್ ಇದ್ದರೆ ಅಪ್ಲೈ ಮಾಡ್ಬೋದು ನೋಡಿರಿ. ಬೆಸ್ಟ್ ಆಪರ್ಚುನಿಟಿ 8 ಇಲ್ಲದ್ರ 8 ಸಮಸ್ಯೆ ಕುಂತು ಓದಿರ ಪಕ್ಕ ಆರಾಮಾಗತ್ತೆ. ಎಕ್ಸಾಮ್ ಫೀ ಎಷ್ಟೈತೆ ನೋಡಂಬರಿ. ಎಕ್ಸಾಮ್ ಫೀ 300 ರೂಪಾಯಿ ಐತೆ ನೋಡಿರಿ. SC STಗೆ ಫೀ ಇಲ್ಲ ಅಂಥವ್ರು ಅಪ್ಲೈ ಮಾಡ್ಬೋದು. ಎಕ್ಸಾಮ್ ಸೆಂಟ್ರ್ ಆಲ್ಮೋಸ್ಟ್ ನಿಯರ್ ಇದ್ದಲ್ಲೇ ಕೊಡ್ತಾರೆ. ಎಕ್ಸಾಮ್ ಯಾವಾಗ ಅದಪ್ಪ ಅಂದ್ರೆ ನೋಡಿರಿ, ಸ್ಟೇಜ್ ಎಕ್ಸಾಮ್ ಫಸ್ಟ್ ಎಕ್ಸಾಮ್ ಯಾವಾಗೈತಿ ಸೆಪ್ಟೆಂಬರ್ 25. ಸ್ಟೇಜ್ 2 ಎಕ್ಸಾಮ್ ಯಾವಾಗೈತಿ ನವಂಬರ್ದಾಗ ಮತ್ತು ಫೆಬ್ರವರಿದಾಗ ಐತಿ, ಅದು 2026ದಾಗ. ಸ್ಟೇಜ್ 3 ಎಕ್ಸಾಮ್ ಆಗೈತಿ ಫೆಬ್ರವರಿ 2026, ಜುಲೈ 2026. ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದ್ರೆ ಯಾವ ಪೋಸ್ಟಿಗೆ ಎಷ್ಟು ಐತೆ ಅಂತ ನೋಡಿರಿ. ನಾವಿಕ ಜನರಲ್ ಡ್ಯೂಟಿಗೆ ಬೇಸಿಕ್ ಸ್ಯಾಲ್ರಿ 21,700. ಇದು 3ನೇ ಲೆವೆಲ್ ನೋಡ್ರಿ, ಇದು ಪೇ 3ನೇ ಲೆವೆಲ್ ಇಂದ ಇರುತ್ತೆ. ನಾವಿಕ ಡೊಮೆಸ್ಟಿಕ್ ಬ್ರಾಂಚ್ದವ್ರಿಗೆ ಬೇಸಿಕ್ ಸ್ಯಾಲ್ರಿ ಎಷ್ಟೈತಿ 21,700 ಸೇಮ್ ನೋಡ್ರಿ. ಇದು ಯಾಂತ್ರಿಕಕ್ಕೆ 29,200. ಇದು ಪೇ 5ನೇ ಲೆವೆಲ್ ಸ್ಯಾಲ್ರಿ ನೋಡ್ರಿ. ಇದು ನೋಡಿರಿ ಲಾಸ್ಟ್ ಡೇಟ್ ಯಾವಾಗೈತೆ ನೋಡಿರಿ, ಅಪ್ಲೈ ಮಾಡಿಬಿಡ್ರಿ. ಅಲ್ಲೇ ಸ್ಟಾರ್ಟ್ ಆಗೈತೆ ಅಪ್ಲಿಕೇಶನ್ 11ನೇ ತಾರೀಕಿಗೆ ಸ್ಟಾರ್ಟ್ ಆಗೈತಿ. ಲಾಸ್ಟ್ ಡೇಟ್ ಜೂನ್ 25 ನೋಡಿರಿ. ಭಾಳ ಟೈಮ್ ಇಲ್ಲ, ಆದಷ್ಟು ಬೇಗ ಜಲ್ದಿ ಅಪ್ಲೈ ಮಾಡಿದ್ರೆ ಚಲೋ. SI3 ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವ್ಯಾವ ಗೌರ್ಮೆಂಟ್ ಜಾಬ್ ಅಂದ್ರೆ ಹೆಂಗೆ ಅಪ್ಲೈ ಮಾಡ್ಬೇಕು, ಹೆಂಗಿಲ್ಲ ನೋಟಿಫಿಕೇಶನ್ ಬರ್ತಿರ್ತಾವೆ. ಇದು 1K ವ್ಯೂಸ್ ಹೋತಂದ್ರೆ ಹೆಂಗೆ ಅಪ್ಲೈ ಮಾಡ್ಬೇಕಂತಂದು ಹೇಳ್ತೀವಿ. ಇದನ್ನು ಕೋಸ್ಟ್ ಗಾರ್ಡ್ ವೆಬ್ಸೈಟ್ ಮೂಲಕನೇ ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕು.